ನಾಗರಿಕ ಬಂದೂಕು ತರಬೇತಿಯನ್ನ ಕೂಡ ಆಯೋಜಿಸಲಾಗಿದೆ. ಅದು 20ನೇ ತಾರೀಕುವರೆಗೂ ಡೇಟ್ ಇದೆ. ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ, ದೆನ್ ಸರ್ಟಿಫಿಕೇಶನ್ ಆಗುತ್ತೆ. ಸೊ ಅವಶ್ಯಕತೆ ಇದ್ದವರಿಗೆ ಅದನ್ನ ಕಾನೂನಿನ ಚೌಕಟ್ಟಿದೆ, ಕಾನೂನಿನ ಅಂಶಗಳ ಮುಖಾಂತರ ಅದನ್ನ ಚೆಕ್ ಮಾಡಿ ಅವ್ರಿಗೂ ಕೂಡ ಹೊಸದಾಗಿ ಕೊಡಲಾಗುತ್ತೆ. नमस्कार, मैं हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಅಧಿಕೃತವಾಗಿ ನಿಖರವಾದಂತ ಸಂಖ್ಯೆ ನಮ್ಮಲ್ಲಿ ಇದೆ. ಯಾಕೆ ಜಾಸ್ತಿ ಇರುತ್ತೆ ಅಂತಂದ್ರೆ ಕೃಷಿ ಪ್ರಧಾನವಾದಂತ ಜಿಲ್ಲೆ ಇದ್ದಾಗ ಅಲ್ಲಿ ಹೆಚ್ಚಿರುತ್ತೆ. ಉದಾಹರಣೆಗೆ ಚಿಕ್ಕಮಂಗ್ಳೂರು ತಗೊಳ್ಳಿ, ಮಡಿಕೇರಿ ತಗೊಳ್ಳಿ, ಶಿವಮೊಗ್ಗ ತಗೊಳ್ಳಿ, ಎಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಇರುತ್ತೆ, ಕಾಡು ಪ್ರಾಣಿಗಳು ಇರ್ತವೆ. ಸೊ ಕೃಷಿ ವ್ಯವಸಾಯವನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋರು ಫಾರ್ಮ್ ಹೌಸ್ ಗಳಲ್ಲಿ ಜಾಸ್ತಿ ಇರ್ತಾರೆ. ಅವರ ಹೊಲ ಮನೆ ಎಲ್ಲಿರುತ್ತೆ ಅಲ್ಲೇ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಸೊ ಈ ಬಾರ್ಡರ್ ಏರಿಯಾಸ್ ಗಳು ಇರ್ತವೆ. ಆ ಸಂದರ್ಭದಲ್ಲಿ ಈ ಆತ್ಮರಕ್ಷಣೆ ಆಗಿರ್ಬೋದು ಅಥವಾ ಕೃಷಿಗೋಸ್ಕರ ಆಗಿರ್ಬೋದು, ಕೃಷಿಯೇತರ ಈ ಕೃಷಿ ಚಟುವಟಿಕೆಗಳು ಏನ್ ಮಾಡ್ತಾ ಇರ್ತಾರೆ, ರೈತರು ಇಟ್ಕೊಳ್ಳೋದು ಒಂದು, ಪ್ರಾಣಿಗಳ ಬೆಳೆಗಳನ್ನ ಕಾಪಾಡೋದಕ್ಕೋಸ್ಕರ ಆಗಿರ್ಬೋದು ಇಟ್ಕೊಂಡಿರ್ತಾರೆ. ಲೈಸೆನ್ಸ್ ಯಾರು ತಗೊಂಡಿದ್ದಾರೆ ಅವ್ರಿಗೆ ಸರ್ಟಿಫೈಡ್ ಟ್ರೈನಿಂಗ್ ಆಗಿರ್ಬೇಕು, ಲೈಸೆನ್ಸ್ ಇರಬೇಕು. ಯಾವಾಗ ಲೈಸೆನ್ಸ್ ಮುಗಿಯುತ್ತೆ ಅದನ್ನ ವೆಲ್ ಇನ್ ಅಡ್ವಾನ್ಸ್ ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ. ಸೊ ವ್ಯಕ್ತಿಗಳು ಸಾವಿಗೀಡಾಗಿದ್ರೆ ನೆಕ್ಸ್ಟ್ ಅವರ ಸಕ್ಸೆಸರ್ ಯಾರಿರ್ತಾರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಫಿಸಿಕಲ್ ಫಿಟ್ನೆಸ್ ಇರ್ಬೇಕಾಗತ್ತೆ. ಯಾರು ರಿನ್ಯೂವಲ್ ಮಾಡ್ಕೊಳಕ್ ಆಗಲ್ಲ ಅವರ ಪಿಸ್ತೂಲ್ ಆಗಿರ್ಬೋದು, ಬಂದೂಕ್ ಆಗಿರ್ಬೋದು ಅಥವಾ ಅವರ ಗನ್ಸ್ ಗಳನ್ನು ನಾವು ಡಿಪಾಸಿಟ್ ಮಾಡ್ಕೋತೀವಿ ಫರ್ದರ್ ಅವರು ರಿನ್ಯೂವಲ್ ಮಾಡೋವರೆಗೂ. ಅದೇ ರೀತಿ ಈ ಮುಖಾಂತರ ಜಿಲ್ಲೆಯಲ್ಲಿದ್ದಂತ ಎಲ್ಲ ಲೈಸೆನ್ಸ್ ಹೋಲ್ಡರ್ಸ್ ಗಳಿಗೆ, ಯಾರು ವೆಪನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ, ಈಗಾಗಲೇ ತಮಗೆ ಗೊತ್ತಿದೆ. ಲೈಸೆನ್ಸ್ ಹೋಲ್ಡರ್ಸ್ ಗಳು ಯಾರ್ದು ಲೈಸೆನ್ಸ್ ಮುಗಿಯಕ್ ಬಂದಿದೆ ಅದನ್ನ ಆದಷ್ಟು ಬೇಗ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಯಾರ್ದು ಮುಗಿದಿದೆ ಅದನ್ನ ಮೊದಲು ಡಿಪಾಸಿಟ್ ಮಾಡಿ ಬಿಫೋರ್ ವಿ ಕಂಡಕ್ಟ್ ದ ರೇಟ್ಸ್. ಸೊ ಅದನ್ನ ಡಿಪಾಸಿಟ್ ಮಾಡಿ ಆಮೇಲೆ ಈ ಹೊಸದಾಗಿ ಯಾರು ಲೈಸೆನ್ಸ್ ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ, ಈಗಾಗಲೇ ತಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ನಾಗರಿಕ ಬಂದೂಕು ತರಬೇತಿಯನ್ನ ಕೂಡ ಆಯೋಜಿಸಲಾಗಿದೆ. ಅದು 20ನೇ ತಾರೀಕುವರೆಗೂ ಡೇಟ್ ಇದೆ. ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ, ದೆನ್ ಸರ್ಟಿಫಿಕೇಶನ್ ಆಗುತ್ತೆ. ಸೊ ಅವಶ್ಯಕತೆ ಇದ್ದವರಿಗೆ ಅದನ್ನ ಕಾನೂನಿನ ಚೌಕಟ್ಟಿದೆ, ಕಾನೂನಿನ ಅಂಶಗಳ ಮುಖಾಂತರ ಅದನ್ನ ಚೆಕ್ ಮಾಡಿ ಅವ್ರಿಗೂ ಕೂಡ ಹೊಸದಾಗಿ ಕೊಡಲಾಗುತ್ತೆ.